ಸರ್ವಸ್ವಂ ಆತ್ಮನೇ ನಮಃ. ಅಸಾಧುಭ್ಯೋತ್ಥಮಾಧಾಯ ಸಾಧುಭ್ಯೋ ಯಃ ಪ್ರಯಚ್ಛತಿ ಆತ್ಮಾನಂ ಸಂಕ್ರಮಂ ಕೃತ್ವಾ ಕೃಚ್ಛ್ನ ಧರ್ಮವಿದೇವ ಸಹ ಕೃತ್ಸ್ನ ಧರ್ಮವಿದೇವ ಸಹ. ಪರಮ ಪೂಜ್ಯರಾದ ಉಭಯ ಗುರುಗಳ ಪಾದಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿದ್ದಾಗಿದೆ. ಈ ಒಂದು ಪವಿತ್ರವಾದಂತಹ ವಿಶಿಷ್ಟವಾದಂತಹ ಕಾರ್ಯಕ್ರಮ, ಒಂದು ಕಡೆ ರಾಮಾಯಣ ಪ್ರವಚನದ ಉದ್ಘಾಟನಾ ಕಾರ್ಯಕ್ರಮ, ಮತ್ತೊಂದು ಕಡೆ ನಮ್ಮ ಗುರುಗಳಿಗೆ ಪದ್ಮಭೂಷಣ ಪ್ರಶಸ್ತಿ ಏನು ಬಂತು ಅದನ್ನು ನಾವೆಲ್ಲ ನಮ್ಮದೇ ಆದ ರೀತಿಯಲ್ಲಿ ಸಂಭ್ರಮಿಸುವಂತಹ ಒಂದು ಕಾರ್ಯಕ್ರಮ. ಅದರಲ್ಲಿ ಒಂದೆರಡು ಮಾತುಗಳನ್ನು ಗುರುಗಳ ಬಗ್ಗೆ ಮತ್ತು ರಾಮಾಯಣದಲ್ಲಿ ಇರುವಂತಹ ಒಂದೆರಡು ಸಂಗತಿಗಳು ಅದರ ಬಗ್ಗೆ ಹೇಳಿ ನನ್ನ ವಾಕ್ಶುದ್ಧಿಯನ್ನು ಮಾಡಿಕೊಳ್ಬೇಕು ಅಂತ ಬಯಸ್ತೇನೆ. ಸ್ವಾಮಿಗಳೇ, ಮೊದಲೊಂದು ಶ್ಲೋಕ ಹೇಳಿದೆ, ಮಹಾಭಾರತದ ಶಾಂತಿ ಬರುವುದು ಶ್ಲೋಕ. ಆ ಶ್ಲೋಕ ಓದಿದಾಗೆಲ್ಲ ನಮ್ಮ ಗುರುಗಳೇ ನಮ್ಗೆ ನೆನಪಾಗ್ತಿತ್ತು. ಅವ್ರು ಇದ್ದಾಗ ಆ ಶ್ಲೋಕವನ್ನು ಅವ್ರು ಎದುರಿಗೆ ಹೇಳಬೇಕು ಅಂತ ಬಯಸಿದ್ದೆ, ಆದರೆ ಅಂಥ ಸಂದರ್ಭ ಏನು ಬಂದಿರಲಿಲ್ಲ. ಇವತ್ತು ತಾವಿದ್ದೀರಿ, ತಮ್ಮ ಸನ್ನಿಧಾನದಲ್ಲಿ ಆ ಒಂದು ಶ್ಲೋಕವನ್ನು, ಮಹಾಭಾರತದ ಆ ಶ್ಲೋಕವನ್ನು ನೆನಪು ಮಾಡ್ಕೊಳ್ತೀನಿ. ಅಪಿ ಪಾದಂ ಪಟೇನ್ ನಿತ್ಯಂ ನಚ ನಿರ್ಧಾರತೋ ಭವೇತ್ ಅಂತ ಹೇಳ್ತದೆ ಶಾಸ್ತ್ರ. ಒಂದು ಪಾದ ಪೂರ್ಣ ಶ್ಲೋಕ ಅಲ್ಲದೆ ಹೋದರೂ ಒಂದು ಪಾದ ಆದರೂ ಮಹಾಭಾರತವನ್ನು ನೆನಪು ಮಾಡ್ಕೋಬೇಕು. ಉದ್ಘಾಟನಾ ಕಾರ್ಯಕ್ರಮ ರಾಮಾಯಣದ್ದು, ಆದರೂ ಮಹಾಭಾರತವನ್ನು ನೆನಪು ಮಾಡ್ಕೊಳ್ಳೋದು ಒಂದು ಬಹಳ ಪ್ರಿಯವಾದ ಸಂಗತಿ. ಅದಕ್ಕಾಗಿ ಅದು ನೆನಪು ಮಾಡ್ಕೊಂಡಿದ್ದೇವೆ. ಗುರುಗಳಿಗೆ ಪದ್ಮವಿಭೂಷಣ ಪ್ರಶಸ್ತಿ ಬಂತು. ಯಾಕೆ ಬಂತು? ಅವ್ರು ಮಾಡಿದಂಥ ಸಾಧನೆಗಳೇನು, ಶಿಕ್ಷಣ ಕ್ಷೇತ್ರದಲ್ಲಿ, ಧರ್ಮದ ಕ್ಷೇತ್ರದಲ್ಲಿ ಮತ್ತು ಸಮಾಜದ ಉದ್ಧಾರದ ಕ್ಷೇತ್ರದಲ್ಲಿ ಅವರು ಮಾಡಿರುವಂಥ ಸಾಧನೆಗಳು ಏನು ಅಂತನ್ನೋದನ್ನು ಅಖಂಡ ಸಮಾಜವೇ ಅದಕ್ಕೆ ಸಾಕ್ಷೀಭೂತವಾಗಿ ನೋಡಿದೆ. ಇಲ್ಲಿ ಸನ್ನಿಹಿತರಾಗಿರುವಂಥ ಗುರುಗಳಂತೂ ಅವರ ತೀರಾ ಅಂತರಂಗದ ಶಿಷ್ಯರು ಅವರು ನೋಡೇ ಇದ್ದಾರೆ. ನಾವು ಕೂಡ ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ನೋಡಿದ್ದೇವೆ. ಈ ಅಸಾಧುಭ್ಯೋತ್ಥಮಾಧಾಯ ಸಾಧುಭ್ಯೋ ಯಃ ಪ್ರಯಚ್ಛತಿ ಅಂತ ಶ್ಲೋಕ ಹೇಳಿದ್ನಲ್ಲ, ಅದು ಈ ಪ್ರವಚನ ಮಾಲಿಕೆಯ ಕಥಾನಾಯಕನಾದಂಥ ರಾಮನಿಗೂ ನಮ್ಮ ಗುರುಗಳಿಗೂ ಇಬ್ಬರಿಗೂ ಕೂಡ ಅನ್ವಿತಾಗುವಂಥ ಮಾತು ಅಂತ ನನಗೆ ಮೇಲಿನ ಮೇಲೆ ಅನಿಸ್ತಿರ್ತದೆ. ಒಬ್ಬ ರಾಜಕೀಯ ನಾಯಕ, ಧಾರ್ಮಿಕ ನಾಯಕ ಅಥವಾ ಸಮಾಜದ ನಾಯಕ, ಅವನಿಗಿರುವಂಥ ಒತ್ತಡಗಳೇನು ಅಂತನ್ನೋದು ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ಅವರು ಆ ಹಿರಿಯ ಮುಖಂಡರು ಹೇಳಿದ್ದನ್ನು ಅನುಸರಿಸ್ಕೊಂಡು ಹೋಗ್ತಿರ್ತಾರೆ. ಕೆಲವು ಸರಿ ಆಗದೇ ಇದ್ರೆ ತಗಳಿ ಸುಮ್ಮನೆ ಆಗ್ತಾರೆ. ಅನೇಕ ಮೂಲಗಳಿಂದ ಆ ಮುಖಂಡರಿಗೆ, ನೇತಾರ ಆದವನಿಗೆ ಅನೇಕ ಸಂಗತಿಗಳನ್ನು ಕೇಳಿ ತಿಳ್ಕೊಳ್ಬೇಕಾದಂಥ, ಪಡೆಯಬೇಕಾದಂಥ, ಅದನ್ನು ತನ್ನ ಕಾರ್ಯಶೈಲಿಯಲ್ಲಿ ಉಪಯೋಗಿಸ್ಕೊಳ್ಬೇಕಾದಂಥ ಒಂದು ಸಂದರ್ಭ ಇರ್ತದೆ. ಅವನ ಹತ್ರ ಬರುವಂಥ ಸಂಗತಿಗಳು, ಅವನ ಕಿವಿಗೆ ಬೀಳುವಂಥ, ಅವನ ಕಣ್ಣಿಗೆ ಬೀಳುವಂಥ ಸಂಗತಿಗಳು ಎಲ್ಲವೂ ಉತ್ತಮವಾಗೇ ಇರ್ತಾವಂತೇನಿಲ್ಲ. ಅಸಾಧುಭ್ಯ ಅರ್ಥವಾದಾಯ ಅನೇಕ ಅಸಾಧು ಮೂಲಗಳಿಂದ, ಕೆಲವು ಸಾಧು ಮೂಲಗಳಿಂದ, ಕೆಲವು ಬಾರಿ ಶ್ರೇಷ್ಠವಾದ ಮೂಲಗಳಿಂದಲೇ ಅವನಿಗೆ ಸಂಗತಿಗಳು ತಿಳಿದು ಬರಬಹುದು. ಕೆಲವು ಬಾರಿ ಅಸಂಗತವಾದಂಥ, ಅಸಂಬದ್ಧವಾದಂಥ ಅಸಾಧು ಮೂಲಗಳಿಂದ ಅವನಿಗೆ ಏನೇನೋ ಅರ್ಥ ತಿಳಿದು ಬರಬಹುದು. ಅರ್ಥ ಅಂದರೆ ಬರೇ ದುಡ್ಡಲ್ಲ, ಅರ್ಥ ಅಂದರೆ ಇನ್ ಜನರಲ್ ಥಿಂಗ್ಸ್, ಮಾತುಗಳು, ಸಂಪನ್ಮೂಲ, ಸಂಪತ್ತು, ಅದೆಲ್ಲವೂ ಅರ್ಥವೇ. ನಮಗೆ ಸಿಗುವ ಸಂಗತಿಗಳೆಲ್ಲ, ಈ ಥಿಂಗ್ಸ್ ಇವೆಲ್ಲ ಕೇವಲ ಸಾಧುವಾದ ಮೂಲಗಳಿಂದ, ಶ್ರೇಷ್ಠ ಮೂಲಗಳಿಂದ ಸಿಗ್ತಾವಂತಿಲ್ಲ. ಅಸಾಧುವಾದ, ಅಸಂಗತವಾದ, ಅಸಂಬದ್ಧವಾದ, ಶಂಕಾಸ್ಪದವಾದಂಥ ಮೂಲಗಳಿಂದಲೂ ಅನೇಕ ಬಾರಿ ಅನೇಕ ಸಂಗತಿಗಳನ್ನು ಅವನು ಕೇಳಬೇಕಾಗ್ತದೆ, ನೋಡಬೇಕಾಗ್ತದೆ, ಪಡಿಬೇಕಾಗ್ತದೆ. ಆದರೆ ಸಾಧುಭ್ಯೋ ಯಃ ಪ್ರಯಚ್ಛತಿ, ಅದನ್ನು ಕೊಡುವಾಗ ಆ ಬಂದ ಮೂಲ ಎಂಥದೇ ಇರಲಿ, ಅದನ್ನು ಇನ್ನೊಬ್ಬರಿಗೆ ಕೊಡುವಾಗ ಸಾಧು ಉದ್ದೇಶಗಳಿಗೆ, ಶ್ರೇಷ್ಠ ಉದ್ದೇಶಗಳಿಗಾಗಿ, ಶ್ರೇಷ್ಠ ಸಮಾಜವನ್ನು ಕಟ್ಟುವ, ಶ್ರೇಷ್ಠ ದೇಶವನ್ನು ಕಟ್ಟುವಂಥ ಉದ್ದೇಶದಿಂದ ಅವನು ಬಳಕೆ ಮಾಡಿಕೊಂಡ. ಆಗ ಅವನಿಗೆ ಅಂಥ ಒತ್ತಡ ಇರ್ತದೆ. ಆತ್ಮಾನಂ ಸಂಕ್ರಮಂ ಕೃತ್ವ,
ತನ್ನನ್ನು ತಾನು ಒಂದು ಒಡ್ಡಿನಂತೆ, ಒಂದು ಅಣೆಕಟ್ಟಿನಂತೆ ಅವನು ನಿಭಾಯಿಸಬೇಕಾಗ್ತದೆ. ಅಷ್ಟು ಒಂದು ಅಣೆಕಟ್ಟು ನದಿ ಎಷ್ಟು ದೊಡ್ಡದಿರ್ತದೋ ಅಷ್ಟು ಅಣೆಕಟ್ಟು ಬಹಳ ದೊಡ್ಡದಿರಬೇಕಾಗ್ತದೆ. ನಮಗೆಲ್ಲ ಗೊತ್ತಿದೆ ಅಣೆಕಟ್ಟು ಹೇಗೆ ಕಟ್ಟುತ್ತಾರೆ ಅಂತಂದು ನಮಗೆಲ್ಲರಿಗೂ ಕಟ್ಟಿ ಗೊತ್ತಿದೆ ಇದ್ರು ನೋಡಿ ಅವ್ರಿಗೂ ಗೊತ್ತಿದೆ. ಅಣೆಕಟ್ಟಿಗಿರುವ ಒತ್ತಡ ಎಂಥದ್ದು. ಆ ಅಣೆಕಟ್ಟು ಅನೇಕ ಮೂಲಗಳಿಂದ ಆ ನೀರನ್ನ ಸಂಗ್ರಹ ಮಾಡಬೇಕಾಗ್ತದೆ. ಬಂದು ನೀರೆಲ್ಲ ಶುದ್ಧವಾಗಿರ್ತದಂತಿಲ್ಲ, ನಾನಾ ಥರದ ನೀರಿರ್ತದೆ. ಆದರೆ ಆ ಎಲ್ಲ ಒತ್ತಡವನ್ನು ತಾನು ಸಹಿಸಿ ಮಳೆಗಾಲದಲ್ಲಿ ಎಷ್ಟು ಹೊರಗೆ ಬಿಡಬೇಕು, ಚಳಿಗಾಲದಲ್ಲಿ ಎಷ್ಟು ಹೊರಗೆ ಬಿಡಬೇಕು, ಹಾಗೆ ಬೇಸಿಗೆ ಕಾಲದಲ್ಲಿ ಎಷ್ಟು ಅದನ್ನು ಹೊರಗೆ ಬಿಡಬೇಕು ಅನ್ನೋದನ್ನೆಲ್ಲ ವಿವೇಚನಾಪೂರ್ವಕವಾಗಿ ಮುಂದಿನ ಸಮಾಜಕ್ಕೆ, ಮುಂದಿನ ಪ್ರಜೆಗಳಿಗೆ ಅದನ್ನೆಲ್ಲ ಅಣೆಕಟ್ಟು ಒದಗಿಸ್ತದೆ. ಇದು ಅಣೆಕಟ್ಟು ಮಾಡುವಂಥ ಕಾರ್ಯ. ಅಣೆಕಟ್ಟು ಒಂದು ಜಡವಾದ ವಸ್ತು. ಅದು ಅಲ್ಲಿರುವಂಥ ತಂತ್ರಜ್ಞರು ಆ ಕೆಲಸವನ್ನು ನಿರ್ವಹಿಸ್ತಿರ್ತಾರೆ. ಈ ಒಬ್ಬ ಸಮಾಜದ ನೇತಾರ ಅಥವಾ ಸಮಾಜದ ಮುಖಂಡ ಏನಿದ್ದಾನಲ್ಲ, ಅವನು ಬರೇ ನಮ್ಮಂತೆ ಒಬ್ಬ ಚೇತನ ಅಲ್ಲ, ಪರಮಚೇತನ ಅವನು. ಅಂಥವನು ಆ ಎಲ್ಲ ಒತ್ತಡವನ್ನು, ಅಗಾಧವಾದಂಥ ಒತ್ತಡವನ್ನು ಸಹಿಸಿಕೊಂಡು ಈ ಎಲ್ಲ ಕಾರ್ಯವನ್ನು ಮಾಡಬೇಕಾಗ್ತದೆ. ಮಾಡಿದ ರಾಮನು ಹಾಗೆ ಮಾಡಿದ್ದ. ಸ್ವಯಂ ರಾಜಕೀಯ ಮುಖಂಡ, ಸಮಾಜದ ಮುಖಂಡ ಅವನು. ರಾಮನು ಅಂಥ ಎಲ್ಲ ಒತ್ತಡಗಳನ್ನು ಸಹಿಸಿದ್ದ. ಅದನ್ನು ಮುಂದೆ ನೀವೆಲ್ಲರೂ ಕೂಡ ರಾಮಾಯಣ ಪ್ರವಚನ ಮಾಲಿಕೆಯಲ್ಲಿ ಅದನ್ನು ಕೇಳುವ ಭಾಗ್ಯವನ್ನು ಅನುಭವಿಸೋರಿದ್ದೇವೆ. ರಾಮ ಮಾಡಿದ ಅಂತನ್ನೋದು ಅನೇಕ ಬಾರಿ, ರಾಮ ಮಾಡಿದ, ಕೃಷ್ಣ ಮಾಡಿದ ಅಂತನ್ನೋದು ಅನೇಕ ಬಾರಿ ನಮ್ಗೆ ಅಪೀಲೇ ಆಗೋದಿಲ್ಲ. ದೊಡ್ಡವರು ಮಾಡಿದ್ರು ಬಿಡ್ರಿ ಅಂತಾರೆ. ನಮ್ಮಂತೆ ರಕ್ತ ಮಾಂಸದ ಶರೀರವನ್ನೇ ಹೊತ್ತವರು ಒಬ್ಬರು, ನಮ್ಮ ನಡುವೆ ಬದುಕಿದ್ದವರು, ನಮ್ಮಂತೆ ಊಟ ಮಾಡಿದವರು, ನಮ್ಮ ಜೊತೆಗೆ ಓಡಾಡಿದ ಒಬ್ಬ ವ್ಯಕ್ತಿ ಇಂಥ ಕಾರ್ಯಗಳನ್ನು ಮಾಡಿದ್ರೆ, ಈ ಎಲ್ಲ ಒತ್ತಡಗಳನ್ನು ಸಹಿಸಿಕೊಂಡ ಅಂದ್ರೆ ಅವನಿಗೆ ನಾವೇನು ಪ್ರಶಸ್ತಿ ಕೊಡಬೇಕು? ಮಹಾಭಾರತ ಅವ್ನಿಗೇನು ಪ್ರಶಸ್ತಿ ಕೊಟ್ಟಿದೆ ಅಂದ್ರೆ ಕೃಷ್ಣ ಧರ್ಮ ವಿಧೇವ ಸಹ. ಅಲ್ಲೇ ಇನ್ನೊಂದು ಶ್ಲೋಕ ಇದೆ, ಕೃಷ್ಣ ಧರ್ಮ ವಿಧೇವ ಸಹ. ಯಾವ ಕಾಲದಲ್ಲಿ ಹೇಗೆ ವರ್ತಿಸಬೇಕು, ಜನರಿಗೆ ಏನು ಹೇಳಬೇಕು ಅಂತ ತಿಳಿದವನು ಅವನು. ಆದ್ರಿಂದ ಅವನು ಕೃಷ್ಣ ಧರ್ಮವಿದು, ಕಷ್ಟಕಾಲದ ಧರ್ಮವನ್ನು ತಿಳಿದವನು. ಕೃಷ್ಣ ಧರ್ಮವಿದು, ಪೂರ್ಣ ಧರ್ಮವನ್ನು ತಿಳಿದವನು ಅವನೇ. ಈ ಎಲ್ಲ ಒತ್ತಡಗಳನ್ನ ಸಹಿಸಿಕೊಂಡು ಅವನು ಮಾಡಿರುವಂಥ ಕಾರ್ಯಕ್ಕೆ ಅವನು ಧರ್ಮಜ್ಞ ಅಂತ ಶಾಸ್ತ್ರ ಪ್ರಶಸ್ತಿ ಕೊಟ್ಟಿದೆ. ಇದು ಕೊಟ್ಟದ್ದು ವೇದವ್ಯಾಸರು. ಅವನು ಪೂರ್ಣ ಧರ್ಮವೇತ್ತ, ಕಷ್ಟಕಾಲದ ಧರ್ಮವನ್ನು ತಿಳಿದವನು ಅವನು ಅಂತ ಅದು ಪ್ರಶಸ್ತಿ ಕೊಟ್ಟಿದ್ರು. ವ್ಯಾಸರೇ ಪ್ರಶಸ್ತಿ ಕೊಟ್ಟಿದ್ದಾರೆ. ಆ ಧರ್ಮಜ್ಞ, ಕಷ್ಟಕಾಲದ ಧರ್ಮಜ್ಞ ಮತ್ತೆ ಪೂರ್ಣ ಧರ್ಮಜ್ಞ ಅನ್ನುವಂಥ ಪ್ರಶಸ್ತಿ ಈ ಎಲ್ಲ ಪ್ರಶಸ್ತಿಗಳನ್ನು ಒಳಗೊಂಡಿದ್ದೆ. ಹಾಗೆ ನೋಡಿದರೆ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಅನ್ನೋ ಪ್ರಶಸ್ತಿಗಳು ಕೂಡ ಪೂರ್ಣತೆಯನ್ನೇ ಸಂಕೇತಿಸ್ತವೆ. ಯಾಕಂದ್ರೆ ಕಮಲದಂತೆ ಕಣ್ಣು, ಕಮಲದಂತೆ ಮುಖ ಅಂತೆಲ್ಲ ಹೇಳಿದಾಗ ಅದೆಲ್ಲ ವಿಕಸಿತವಾದ್ದು, ಪೂರ್ಣವಾದ್ದು ಅಂತ ಅನ್ನೋ ಅರ್ಥವನ್ನೇ ಹೇಳ್ತದೆ, ನಮಗೊಂದು ಗೊತ್ತಿದೆ. ಆದ್ರಿಂದ ಪದ್ಮವಿಭೂಷಣ ಅಂದ್ರೆ ಅದು ಪೂರ್ಣತೆಯ, ಅವರವರ ಜೀವನದಲ್ಲಿ ಅವರಿಗಿರುವ ಇತಿಮಿತಿಗಳಲ್ಲಿ, ಅವರಿಗಿರುವ ಒತ್ತಡಗಳಲ್ಲಿ, ಸೀಮಿತ ಸಂಪನ್ಮೂಲಗಳಲ್ಲಿ ಅವರು ಏನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಸಮಾಜ, ಸರ್ಕಾರ ಗುರುತಿಸಿಕೊಟ್ಟಂತ ಪ್ರಶಸ್ತಿ ಅದು. ವಸ್ತುತಃ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಅಂದ್ರೆ ಬೇರೆನೇ ಇದೆ ಸ್ವಾಮಿಗಳೇ, ನನ್ನ ದೃಷ್ಟಿಯಲ್ಲಿ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮ ಶ್ರೀರಪಿ ಚೋಚ್ಯತೆ. ಪದ್ಮ ಅಂದ್ರೆ ಯಾರು? ಗುರುಗಳು ಅಖಂಡವಾಗಿ ತಮ್ಮ ಸನ್ಯಾಸದಿಂದ ಪೂರ್ಣವಾಗಿ ಪ್ರಾಣದೇವನನ್ನು ಆರಾಧಿಸ್ತಾ ಇದ್ದರು ವಾಯುಸ್ಥಿತಿಯ ಮೂಲಕ. ಅವನು ಪದ್ಮ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ, ಚತುರ್ಮುಖ ಬ್ರಹ್ಮದೇವ ಪ್ರಾಣದೇವ ಅವನೇ ಪದ್ಮ. ಪದ್ಮ ಶ್ರೀರಪಿ ಚೋಚ್ಯತೆ ಅಂತ ಹೇಳ್ತಾರೆ ಭಾಗವತ ತಾತ್ಪರ್ಯ. ಲಕ್ಷ್ಮೀದೇವಿ ಪದ್ಮ. ಇವರಿಬ್ಬರು ಪದ್ಮ, ಇವನು ಪದ್ಮ, ಅವಳು ಪದ್ಮ. ಇವರಿಬ್ಬರು ಪದ್ಮ ಆಗಿದ್ದು ಅವನು ಆ ಭಗವಂತ ಪದ್ಮ ನಾಭ ಆಗಿದ್ದರಿಂದ ಹೀಗೆ ಅವನಿಂದ ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ ಅವರಿದ್ದಾಗಲೇ ಸಿಕ್ಕಾಗಿದೆ. ಅದಕ್ಕೆ ನಾನೊಬ್ಬರು ಏನು ಸಾಕ್ಷಿ ಅಲ್ಲ, ಸ್ವಯಂ ನಮ್ಮ ಗುರುಗಳು ಸಾಕ್ಷಿಯಾಗಿದ್ದಾರೆ, ಅಖಂಡ ಸಮಾಜವೂ ಕೂಡ ಅದಕ್ಕೆ ಸಾಕ್ಷಿ ಆಗೇ ಆಗಿದೆ. ಈಗ ಅದನ್ನ ಸರ್ಕಾರ ಗುರುತಿಸಿದೆ. ನಮ್ದು ಪ್ರಜಾರಾಜ್ಯ ಸರ್ಕಾರ ಈಗ ಗುರುತಿಸಿದೆ. ಸಮಾಜಕ್ಕೆ ಅನೇಕ ನಿರ್ಬಂಧಗಳಿರ್ತವೆ. ಆ ಎಲ್ಲ ನಿರ್ಬಂಧಗಳ ನಡುವೆಯೇ ಸಮಾಜ ಅದನ್ನು ಗುರುತಿಸಿದೆ, ಸಮಾಜ ಅದನ್ನು ಅವರಿಗೆ ಕೊಟ್ಟಿದೆ. ಅದನ್ನ ನಾವು ಸಂಭ್ರಮಿಸ್ತಾ ಇದ್ದೀವಿ. ವಸ್ತುತಃ ಅವರಿದ್ದಾಗಲೇ ಆ ಪ್ರಶಸ್ತಿ ಭಗವಂತನಿಂದ ದೊರತಾಗಿತ್ತು ಅಂತಲೇ ನನ್ನ ಭಾವನೆ. ಅದಕ್ಕೆ ನಿಮಗೂ ಸಹಮತ ಇದೆ ಅಂತಲೇ ನಾನು ಭಾವಿಸ್ತೇನೆ. ಇದು ಅವರು ಬಂದಿರುವಂತಹ ಒಂದು ರೀತಿ. ಅದು ಹೇಗೆ ಪೂರ್ಣ ಧರ್ಮ ಮತ್ತೆ ಕಷ್ಟಕಾಲದಲ್ಲಿ
ಸಮಾಜ, ರಾಷ್ಟ್ರ ಇದೆಲ್ಲವೂ ಕಷ್ಟ ಕಾಲದಲ್ಲಿದ್ದಾಗ ಹೇಗೆ ಕಾರ್ಯನಿರ್ವಹಿಸಬೇಕು ಅಂತ ಅನ್ನೋದನ್ನ ತುಂಬ ಸ್ಪಷ್ಟವಾಗಿ ತಿಳಿದವರು. ಕಾರಣ ದೇಶ ಕಾಲಶ್ಚ ತಾದೃಶ ಅಂತ ಹೇಳ್ತದೆ ಶಾಂತಿ ಪರ್ವ. ಒಂದು ಧರ್ಮ ಅಧರ್ಮ ಆಗಬಹುದು, ಅಧರ್ಮ ಧರ್ಮ ಆಗಬಹುದು. ಯಾಕೆಂದ್ರೆ ಕಾಲ ದೇಶಗಳ ವ್ಯತ್ಯಾಸದಿಂದ ಅದನ್ನೆಲ್ಲ ಸ್ಪಷ್ಟವಾಗಿ ತಿಳಿದು ಸಮಾಜಕ್ಕೆ ಅವರು ಉಪದೇಶಿಸಿದವರು. ನಮ್ಮ ಸ್ವಭಾವ ಎಂಥದ್ದು ಅಂದ್ರೆ, ನಮ್ಮ ಸುತ್ತಮುತ್ತಲು ಬನ್ನಿ ಅಂತ ಒಂದು ಸರ್ಕಲ್ ಹಾಕೊಳ್ತೇವೆ. ನಮ್ಮ ಸರ್ಕಲ್ನಲ್ಲಿ ನಾವಿದ್ದೇವೆ, ಅಲ್ಲಿದ್ದಾರೆ ಅವರು ಒಂದು ಸರ್ಕಲ್ ಹಾಕೊಳ್ತಾರೆ, ತಮ್ಮ ಸರ್ಕಲ್ನಲ್ಲಿ ಅವ್ರು ಇರ್ತಾರೆ, ನಾವೇನು ಕಡಿಮೆ ಇವರು ಒಂದು ಸರ್ಕಲ್ ಹಾಕೋತಾರೆ. ಇವರೆಲ್ಲ ಹಾಕಿದಾಗ ನಾನು ಯಾಕೆ ಬಿಡಬೇಕು ಅಂತ ಅವರು ಒಂದು ಸರ್ಕಲ್ ಹಾಕೋತಾರೆ. ನಮ್ಮ ಸರ್ಕಲ್ನಲ್ಲಿ ನೀವ್ಯಾರು ಬರಬೇಡಿ, ನೀವ್ಯಾರು ಬರ್ಲಿಕ್ಕೆ, ನಾವೇನು ಬೇಕಾದ್ರು ಮಾಡ್ತೀವಿ ಇಲ್ಲಿ ಅಂತ ಅವ್ರು ಅಂತಾರೆ. ಈ ನಾವಿದ್ದ ಸರ್ಕಲ್ನಿಂದ ನಾವು ಹೊರಗೆ ಹೋಗ್ಲಿಕ್ಕೆ ಹೋದಾಗ ಈ ಸರ್ಕಲ್ ಬಿಟ್ಟು ನೀವು ಯಾಕೆ ಹೋದ್ರಿ ಅಂತ ನಮ್ಮನ್ನು ಬೈಯೋರಿರ್ತಾರೆ, ಈ ಸರ್ಕಲ್ ಬಿಟ್ಟು ಯಾಕೆ ಹೋದ್ರಿ ಅಂತ ನಿಂದಿಸುವವರಿರ್ತಾರೆ, ಆ ನಮ್ಮ ಸರ್ಕಲ್ನವ್ರು ಬಂದ್ರು ಯಾಕೆ ಅಂತ ನಿಂದಿಸುವವರಿರ್ತಾರೆ. ಆದರೆ ಪೂರ್ಣ ಧರ್ಮವನ್ನ ಮತ್ತೆ ಕಷ್ಟಕಾಲದ ಧರ್ಮವನ್ನು ತಿಳಿದಂಥ ನಮ್ಮ ಗುರುಗಳು, ಅಂಥ ಮುಖಂಡರು, ನೀವು 2 ಅಲ್ಲ 3 ಅಲ್ಲ 100 ಸಾವಿರಾರು ಸರ್ಕಲ್ಗಳನ್ನ ವೃತ್ತಗಳನ್ನು ಹಾಕೊಳ್ಳಿ, ಅದರೊಳಗೆ ನೀವಿರಿ. ಈ ಎಲ್ಲಾ ಸರ್ಕಲ್ಗಳನ್ನು ಸುತ್ತುವರೆದು ನಾನೊಂದು ಸರ್ಕಲ್ ಹಾಕ್ತೇನೆ, ಆ ಸರ್ಕಲ್ನಲ್ಲಿ ಈ ಎಲ್ಲಾ ಸರ್ಕಲ್ಗಳು ಒಳಗೆ ಬಂದ್ಬಿಡ್ತೇವೆ. ಇದನ್ನ ಇನ್ಕ್ಲೂಸಿವ್ನೆಸ್ ಅಂತಾರೆ. ಈ ಇನ್ಕ್ಲೂಸಿವ್ನೆಸ್ಗಾಗಿ ಅವರಿಗೆ ಪೂರ್ಣ ಧರ್ಮವೇತ್ತ, ಕಷ್ಟ ಧರ್ಮವೇತ್ತ ಪ್ರಶಸ್ತಿ ಬಂದರು. ಅದಕ್ಕಾಗಿ ಪದ್ಮಶ್ರೀ, ಪದ್ಮಭೂಷಣ ಇತ್ಯಾದಿ ಪ್ರಶಸ್ತಿಗಳು ಬಂದದ್ದು ಅಂತ ನಾವು ಅದನ್ನ ಸಂಭ್ರಮಿಸಬೇಕು. ಹೌದು, ರಾಮಾಯಣದ ಪ್ರವಚನದ ಪ್ರಸಂಗ ಈಗ ಉದ್ಘಾಟನೆ ನಡೀತಾ ಇದೆ. ರಾಮ ಸಾಮ್ರಾಜ್ಯವನ್ನು ಬಿಟ್ಟು ಹೊರಟೋದ. ನಮ್ಗೆಲ್ಲ ಅನೇಕ ಬಾರಿ ಪ್ರಶ್ನೆ ಬರ್ತದೆ, ಸೋದರ ಮಾವನನ್ನು ಸದೆ ಬಡದ್ನಲ್ಲ ಕೃಷ್ಣ, ತನ್ನ ತಂದೆ ದಶರಥನನ್ನು ಸದೆ ಬಡದು ಬಿಟ್ಟಿದ್ರೆ ಎಲ್ಲ ಸಮಸ್ಯೆ ಬಗೆಹರಿ ಹೋಗ್ತಿತ್ತು. ಅವನೇ ಹಾಗೆ ಅಪೇಕ್ಷೆ ಪಟ್ಟಿದ್ದ, ನನ್ನನ್ನು ಬಂಧನದಲ್ಲಿಡು, ಈ ಕೈಕೇಯಿಯನ್ನು ಬಂಧನದಲ್ಲಿಡು, ರಾಜ್ಯ ನೀವೇ ಸ್ವೀಕಾರ ಮಾಡೋದು. ಹಾಗೆ ಅವನು ಮಾಡಿದ್ರೆ ಯಾರೂ ಕೇಳ್ತಿರ್ಲಿಲ್ಲ. ಆದರೆ ಅವನು ಹಾಗೆ ಮಾಡಲಿಲ್ಲ. ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು. ಅವನು ಅಧಿಕಾರಕ್ಕೆ ಅಂಟ್ಕೋಬಾರದು, ಕುರ್ಚಿಗೆ ಅಂಟ್ಕೋಬಾರದು ಅಂತ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು. ಕೃಷ್ಣ ಸೋದರ ಮಾವನ ಸದೆ ಬಡಿದೇ ಹೋಗಿದ್ರೆ, ದುರ್ಯೋಧನಾದಿನ ಸದೆ ಬಡಿದೇ ಹೋಗಿದ್ರೆ ಅದು ಅಧಾರ್ಮಿಕರ ಪಾಲಾಗ್ತಿತ್ತು ಸಾಮ್ರಾಜ್ಯ. ಆದರೆ ರಾಮ ಯಾವ ಧೈರ್ಯದಿಂದ ತನ್ನ ತಂದೆಯನ್ನು ಸದೆ ಬಡಿಲಿಲ್ಲ, ತನ್ನ ಕರ್ತವ್ಯವನ್ನು ಪೂರ್ಣ ಮಾಡಲಿಲ್ಲೇನೋ, ಕೃಷ್ಣನ ಥರ ವರ್ತಿಸ್ಬೋದಿತ್ತಲ್ಲ ರಾಮ. ಅವನ್ಯಾಕೆ ರಾಮನಾಗೆ ಯಾಕೆ ವರ್ತಿಸಿದ ಅಂತೆಲ್ಲ ನಮ್ಗೆ ಅನಿಸ್ತದೆ. ದಶರಥನ ತಗೊಂಡು ಜೈಲಿಗೆ ಹಾಕಿದ್ರೆ ಯಾವ ದಂಡನಾಯಕರು ಯಾರ ಮಂತ್ರಿಗಳು ಕೇಳ್ತಿರ್ಲಿಲ್ಲ, ಎಲ್ಲವೂ ಸರಿಯಾಗಿ ಹೋಗ್ತಿತ್ತು, ಅವನು ಹೊರಡ್ತಿತ್ತು ಸಮಾಜ. ಆದರೆ ಆ ರಾಮನಿಗೊಂದು ಧೈರ್ಯ ಇತ್ತು, ನಾನು ಪರಮಪುರುಷ, ನಾನು ಏನು ಧರ್ಮವನ್ನು ಮಾಡಬಲ್ಲೆ ಅದನ್ನೆಲ್ಲ ಮಾಡಿ ತೋರಿಸಬಲ್ಲೆ. ನನ್ನ ತಮ್ಮ ಒಬ್ಬ ಇದ್ದಾನೆ ಭರತ, ನಾನು ಸಾಮ್ರಾಜ್ಯವನ್ನು ಬಿಟ್ಟರೂ ಕೂಡ ಅವನು ಅಷ್ಟೇ ಚೆನ್ನಾಗಿ ಅವನು ಆಳಬಲ್ಲವನು ಅಂತ ಅವರಿಗೆ ಗೊತ್ತಿತ್ತು ರಾಮನಿಗೆ. ಅದಕ್ಕಾಗಿ ರಾಮನ ಅದನ್ನು ಭರತನಿಗೆ ಬಿಟ್ಟು ಹೋದ. ಭರತ ಅದನ್ನು ಸ್ವೀಕಾರ ಮಾಡಿ ರಾಮ 14 ವರ್ಷದ ವನವಾಸ ಮುಗಿಸಿ ಬಂದ ಬಳಿಕ, ನೀನೇನು ಸಂಪತ್ತನ್ನು ಬಿಟ್ಟು ಹೋಗಿದ್ದೆ ಅದನ್ನು 10 ಪಟ್ಟು 100 ಪಟ್ಟು ಅಭಿವೃದ್ಧಿ ಮಾಡಿ ಇಟ್ಟಿದ್ದೇನೆ, ನಿನ್ನ ಪಾದದ ಕಮಲಗಳಿಗೆ ಅದನ್ನು ಅರ್ಪಿಸಿದ್ದೇನೆ ಅಂತ ಹೇಳಿದ. ಇದು ನಮಗೆ ವಸ್ತುತಃ ಭಗವಂತ ಯಾವುದೇ ಲೀಲೆಯನ್ನು ಮಾಡಿದ್ರು ಅದು ಅದ್ಭುತವೇ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ರಾಮ ತ್ಯಾಗ ಮಾಡಿದ್ದಕ್ಕಿಂತ ಭರತ ತ್ಯಾಗ ಮಾಡಿದ್ದು ತುಂಬ ಅದ್ಭುತ ಅನಿಸ್ತದೆ ನನಗೆ. ಕಾರಣ ಏನಂದ್ರೆ, ರಾಮ ದೇವತೆ, ಭರತ ಅವನು ದೇವತೆನೇ, ರಾಮನಂತೆ ದೇವ ಅಲ್ಲ, ಅದರ ದೇವತೆ. ಈ ಜಗತ್ತಿಗೆ ಬಂದು ನಮ್ಮಂತೆ ರಕ್ತ ಮಾಂಸದಿಂದ ತುಂಬಿದಂತಹ ಒಂದು ದೇಹದಲ್ಲಿ ಇದ್ದವನು ಅವನು ಭರತ. ಅನೇಕ ಬಾರಿ ಅಧಿಕಾರದ ಮೋಹ ಅಂಥವ್ರಿಗೆಲ್ಲ ಅಂಟಿಕೊಳ್ಳೋ ಸಾಧ್ಯತೆ ಇರ್ತದೆ. ಅಂತ ಅಧಿಕಾರದ ಮೋಹವನ್ನೆಲ್ಲ ಮೀರಿ ರಾಮ ಬರ್ತಾನೆ ಅಂದ್ಕೊಳ್ಳಿ ಅವನಿಗೆ ಅಡಿಗಾವಲಿಗಳಿಗೆ ಅರ್ಪಿಸ್ಲಿಕ್ಕೆ ತಯಾರಾಗಿದ್ದ ಅವನು. ರಾಮ ಅವನನ್ನು ಟೆಸ್ಟ್ ಮಾಡಿದ, ಅವನಿಗೇನಾದರೂ ಅಧಿಕಾರದ ಮೋಹ ಅಂಟ್ಕೊಂಡಿದೆಯೋ ಹೇಗೆ ನೋಡು ಹನುಮಂತ ಅಂತ ಹನುಮಂತರನ್ನು ಕೊಟ್ಟು ಕಳಿಸಿದ್ದ. ಅದು ಕೊನೆಯ ಪರೀಕ್ಷೆ. ರಾಮ ಹನುಮಂತನಿಗೆ ಭರತನಿಗೆ ಮಾಡಿದ ಕೊನೆಯ ಪರೀಕ್ಷೆ ಅದು. ಆ ಪರೀಕ್ಷೆಯಲ್ಲೂ ಭರತ 100% 200% ಮಾರ್ಕನ್ನು ಗಳಿಸಿ ಸಫಲ ಆದ, ಉತ್ತೀರ್ಣ ಆದ. ಅಂಥ ಒಂದು ಉತ್ತರಾಧಿಕಾರಿ ನನಗೆ ಸಿಗ್ತಾನೆ, ನಾನು ಸಾಮ್ರಾಜ್ಯವನ್ನು ಬಿಟ್ಟು ಹೋದ್ರೂ ತೊಂದರೆ ಇಲ್ಲ ಅನ್ನುವಂಥ ಭರವಸೆ ಇತ್ತು ಅವನಿಗೆ. ಅದಕ್ಕಾಗಿ ರಾಮ ಹಾಗೆ ಮಾಡಿದ. ಅನೇಕ ಥರದ ಒತ್ತಡಗಳನ್ನು ತನ್ನ ವೈಯಕ್ತಿಕ ಜೀವನದಲ್ಲೂ ಅವನು ಅನುಭವಿಸಿದ. ನಾವು ಅದನ್ನು ನೋಡಿದ್ದೇವೆ. ಅನೇಕ ಥರದ ನಿಂದೆಗಳನ್ನು, ಅಪವಾದಗಳನ್ನು ತನ್ನ ಬಂಧುಗಳಿಗೆ ಮತ್ತು ಉಳಿದವರಿಗೆ ಎಲ್ಲ ಥರದಲ್ಲೂ ಅನುಭವಿಸಿದ. ಒತ್ತಡಗಳು ಮನುಷ್ಯನಿಗೆ ಇರುವವೇ.
ಅದನ್ನ ಯಾರು ನಾವು ಇಲ್ಲ ಅಂತ ಹೇಳಿ ಬರೋದಿಲ್ಲ. ಸಮಾಜದಲ್ಲಿ ಮುನಿಯರಲ್ಲಿ ವನಸ್ಥಸ್ಯ ಸ್ವಾಮಿ ಕರ್ಮಾಣಿ ಕುರುವತಃ ಉತ್ಪದ್ಯಂತೆ ತ್ರಯಃ ಪಕ್ಷಾಃ ಮಿತ್ರೋದಾಸೀನ ಶತ್ರುವಃ. ಕಾಡಿನಲ್ಲಿ ಹೋಗಿ ಒಬ್ಬ ಮುನಿ ತಪಸ್ಸು ಮಾಡಬೇಕು ಅಂತ ಕೂತ್ರು ಅವನಿಗೆ ಅಲ್ಲಿ ಒಬ್ಬ ಶತ್ರು, ಒಬ್ಬ ಮಿತ್ರ, ಒಬ್ಬ ಉದಾಸೀನ. ಮಿತ್ರನು ಶತ್ರುನು ಅಲ್ಲದೆ ಇದ್ದವನು ಸಿಗ್ತಾನೆ ಅಂತಿದೆ. ನಮ್ಮ ಗುರುಗಳಿಗೆ ಅದು ಸಿಕ್ಕದ್ದೇನು ದೊಡ್ಡದಲ್ಲ. ಮಿತ್ರಗಳು ಇದ್ರು, ಶತ್ರುಗಳು ಇದ್ರು. ಆದರೆ ಅವರು ಯಾರನ್ನೂ ಶತ್ರುಗಳು ಅಂತ ಭಾವಿಸಲಿಲ್ಲ. ಯಾರನ್ನು ನೋಡಿಯೂ ಕೂಡ ಅವ್ರ ಮನಸ್ಸು ಉದ್ವಿಗ್ನಗೊಳ್ಳಲಿಲ್ಲ. ಇವರನ್ನು ನೋಡಿ ಬೇರೆಯವರ ಮನಸ್ಸು ಉದ್ವಿಗ್ನಗೊಂಡಿರಬಹುದು. ಯಸ್ಮಾನ್ ನೋದ್ವಿಜತೆ ಲೋಕಃ ಲೋಕಾನ್ ನೋದ್ವಿಜತೆ ತಯಃ ಅನ್ನುವಂತೆ ಅವರು ಹಾಗೆ ಬದುಕುವಂತಹ ಒಂದು ಮಾದರಿ ಅವ್ರು ನಮಗೆ ತೋರಿಸಿಕೊಟ್ರು. ಹೀಗೆ ತಮ್ಮ ಜೀವನದಲ್ಲಿ ಅವರು ನಮಗೆಲ್ಲ ಒಂದು ಮಾದರಿಯಾಗಿ ಬದುಕಿದ್ರು. ಅದೇನು ಮಾದರಿ ಅಂದರೆ ಸಮಾಜ ಸೇವೆ ಮಾಡ್ತಾ ಹೋಗಿ ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತೀಶ್ವರ ನಾನಾ ಜನಸ ಶುಶ್ರೂಷ. ನಾನಾ ಥರದ ಜನರ ಸೇವೆ ಮಾಡಿ ಅಂತ ಈ ಶಬ್ದವನ್ನು ಅವರೇ ಕೋಟ್ ಮಾಡ್ತಿದ್ರು. ನಾನಾ ಜನಸ ಶುಶ್ರೂಷ ಕರ್ಮಾಖ್ಯ ಕರವನ್ನಿದೆ. ನಾವು ಈ ಜಗತ್ತಿನಲ್ಲಿ ಬದುಕಿದ್ದಕ್ಕೆ ಕೊಡಬೇಕಾದ ಟ್ಯಾಕ್ಸ್ ಇದು ಸಮಾಜ ಸೇವೆ ಅಂತ ಅವ್ರು ಹೇಳ್ತಿದ್ರು. ಅದು ತಮಗೆಲ್ಲರಿಗೂ ಗೊತ್ತಿದೆ. ಪರಮ ಪೂಜ್ಯರಾದಂಥ ಗುರುಗಳಿಗಂತೂ ಗೊತ್ತಿದ್ದೇ ಇದೆ, ಅವ್ರಿಗೆ ಹೆಚ್ಚು ಚೆನ್ನಾಗಿ ಗೊತ್ತಿದೆ. ಅಂತ ಟ್ಯಾಕ್ಸನ್ನು ನಾವು ಸಮಾಜಕ್ಕೆ ಕೊಡ್ತಾ ಹೋಗೋಣ. ಯಾರು ನೋಡಿ ನಮ್ಮನ್ನು ಉದ್ವೇಗಗೊಂಡ್ರೆ, ತಮ್ಮದೇ ಆದ ಒಂದು ಸರ್ಕಲ್ ಹಾಕ್ಕೊಂಡ್ರೆ ನಾವು ಉದ್ವೇಗಗೊಳ್ಳೋದು ಬೇಡ. ಆ ಸರ್ಕಲ್ನು ಮೀರಿ ನಾವು ಒಂದು ದೊಡ್ಡ ಸರ್ಕಲ್ ಹಾಕ್ಕೊಳ್ಳೋಣ. ಅದನ್ನ ಸ್ವಾಮಿಗಳು ದೊಡ್ಡ ಆದರ್ಶ ನಮಗೆ ಬಿಟ್ಟು ಹೋಗಿದ್ದಾರೆ. ಅಂಥ ಅವ್ರು ಕೊಟ್ಟಿರುವಂತಹ ಆದರ್ಶ ಶಿಕ್ಷಣ ಕ್ಷೇತ್ರ, ಸಮಾಜ ಮತ್ತು ಧಾರ್ಮಿಕ ಕ್ಷೇತ್ರ, ಸಮಾಜ ಸುಧಾರಣೆ ಕ್ಷೇತ್ರ, ಅದರಲ್ಲಿ ಅವ್ರು ನಮ್ಮ ಕೊಟ್ಟಿದ್ದನ್ನು ನಾವು ಅನುಸರಿಸೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತಾರೆ.